ವೈದ್ಯರ ನಿರ್ಲಕ್ಷ್ಯಕ್ಕೆ ಚಿತ್ರದುರ್ಗದಲ್ಲಿ ಯುವಕ ಬಲಿ ಆರೋಪ. ಬಾಪೂಜಿ ನಗರದ ವಿನಯ್ ಕುಮಾರ್ ಮೃತ ದುರ್ದೈವಿ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಹಣ ಸುಲಿಗೆಗೆ ಇಳಿದಿವೆ. ಇತ್ತ ಸರ್ಕಾರಿ ಆಸ್ಪತ್ರೆಯಲ್ಲಿಯೂ ಲಂಚಕೋರರು ಹೆಚ್ಚಾಗ್ತಿದ್ದಾರೆ ಅನ್ನೋ ಮಾತಿದೆ. ಆದರೆ ಎರಡೂ ಕಡೆಗಳಲ್ಲಿಯೂ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಎನ್ನಲಾಗ್ತಾ ಇದೆ. ಇತ್ತ ಕೆಲವೊಮ್ಮೆ ವೈದ್ಯರು ಮಾಡುವ ನಿರ್ಲಕ್ಷ್ಯಕ್ಕೆ ಎಷ್ಟೋ ಜೀವಗಳು ಬಲಿಯಾಗ್ತಾ ಇದೆ. ಇಂತಹ ಘಟನೆ ಬಗ್ಗೆ ಪೋಷಕರು ಆಸ್ಪತ್ರೆಗಳ ಮುಂದೆ ನಿಂತು ಪ್ರತಿಭಟನೆ ನಡೆಸುತ್ತಾರೆ. ಇತ್ತ ಚಿತ್ರದುರ್ಗದಲ್ಲಿ ಖಾಸಗಿ ಆಸ್ಪತ್ರೆಯ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದಾಗಿ ಯುವಕ ಸಾವನ್ನಪ್ಪಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಸುಮಾರು 24 ವರ್ಷ ಇನ್ನು ಅವನು ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ದಾನೆ. ಬಾತ್ರೂಮ್ಗೆ ಹೋಗಿ ಹಿಂಗೆ ಹೊರಗೆ ಬಂದು ಅಲ್ಲಿ ಬಿದ್ದಿದ್ದಾನೆ. ಆಗ ನನಗೆ ಅವ್ರ ತಾಯಿ ಫೋನ್ ಮಾಡಿದರು. ಸುಮಾರು 8:35ಕ್ಕೆ ಕರೆಕ್ಟ್ 8:35ಕ್ಕೆ ಫೋನ್ ಮಾಡಿದರು. ನಾನು ಆಗ ನನ್ನ ಫ್ರೆಂಡ್ಸ್ ಇದ್ದರು, ಒಂದು 8 ಜನಕ್ಕೆ ಅರ್ಜೆಂಟ್ ಫೋನ್ ಮಾಡಿ ಅವ್ರ ಮನೆಗೆ ಕಳಿಸಿದೆ. ಅವರು ಅವನು ಹೋಗಿ ಕರ್ಕೊಂಬರೋ ವರ್ಷಕ್ಕೆ ನಾನು ಕೆಳಗೆ ಅಷ್ಟೊತ್ತಿಗೆ ಹೋದೆ. ಅವ್ರ ಮನೆ ಮುಂದೆ ನಡ್ಕೊಂಡು ಕರ್ಕೊಂಬಂದ್ವಿ. ನಡೆಸ್ಕೊಂಡು ಆಟದಲ್ಲಿ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟ್ಲ್ ಮುಂದಲ್ಲಿ ಮಾತಾಡಿದ್ದಾನೆ. ಒಳಗೆ ಸ್ಟ್ರೆಚರ್ ಮೇಲೆ ಕುಂದ್ರಿಸಿ ಮೇಲೆ ಕುಂದ್ರಿಸಿದ್ದೀವಿ. ಅವಾಗೂ ಮಾತಾಡೇನೆ. ಅವ್ರ ಸಿಸ್ಟರು ಅವ್ರ ಹತ್ರ ಎಲ್ಲ ಮಾತಾಡಿದ್ದಾನೆ. ಎಲ್ಲರ ಹತ್ರ ಮಾತಾಡಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಇಲ್ಲಿ ವಿನಯ್ ಕುಮಾರ್ ಅನ್ನೋ ವ್ಯಕ್ತಿನ ಸಾವಿಗೀಡು ಮಾಡಿದ್ದಾರೆ. ಎಮರ್ಜೆನ್ಸಿ ವಾರ್ಡ್ನರ್ಗೆ ಯಾರು ಇಲ್ಲ ಅಲ್ಲಿ. ಎಮರ್ಜೆನ್ಸಿ ನೋಡೋರೇ ಇಲ್ಲ. ಬರೀ ಸಿಸ್ಟರ್ಸು, ಡಾಕ್ಟ್ರನ್ನೋರು ಒಬ್ಬರು ಇದ್ದಿಲ್ಲ ಅಲ್ಲಿ. ಡಾಕ್ಟ್ರೇ ಇಲ್ದಿದ್ದು ಇದು ಯಾಕೆ ಈ ಹಾಸ್ಪಿಟ್ಲ್ ಯಾಕೆ ಬೇಕೀಗ ಅಲ್ವಾ? ಡಾಕ್ಟ್ರೇ ಇಲ್ಲ ಅಲ್ಲಿ, ಯಾರಿಲ್ಲ. ಸುಮ್ಮನೆ ಬಂದು ಸಿಸ್ಟರ್ ನಾನೇನು ಮಾಡೋಣ ಏನು ಮಾಡೋಣ ಹೇಳ್ರಿ ಅಂತ ಹೇಳ್ತಾರೆ. ಅವ್ರು ನಮಗೆ ಕೇಳ್ತಾರೆ, ನಿಮಗೇನಾನು ಗೊತ್ತೈತೇನೆ ಅಂತ ಹೇಳ್ತಾರೆ. ಡಾಕ್ಟರ್ಸ್ ಇದ್ದಿದ್ರೆ ಉಳಿದ್ಬಿಡೋನು. ಅದ್ರಾಗೂ ಈ ಲರ್ನಿಂಗ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಇನ್ನು ಟ್ರೈನಿಂಗ್ನವರು ಅಂತ ಡಾಕ್ಟ್ರು ಯಾರೋ ಒಬ್ಬರು ಬಂದಿದ್ದರು. ಅವ್ರು ಬಂದು ಫ್ರೆಶ್ ಮಾಡಿದರು, ಎಲ್ಲ ಚೆಕ್ ಮಾಡಿದ್ರು. ಅವಾಗ ಬದುಕಿದ್ದ. ಆಮೇಲೆ ಡಾಕ್ಟ್ರು ಆ ಕಡೆ ಒಂದು ಸರಿ ಟ್ರೀಟ್ಮೆಂಟ್ ಕೊಡೋಕೆ ಹೋದ್ರು. ಅವಾಗ ಅಷ್ಟೊತ್ತಿಗೆ ಇವನು ಕೊನೆ ಉಸಿರು ಹೇಳ್ದ, ಕಣ್ಮೇಲೆ ಬಿಟ್ಟು. ನಾನೇ ಕಣ್ಣೆದುರಿಗೆ ಇದ್ದೆ. ವೈದ್ಯರೇ ನಿರ್ಲಕ್ಷ್ಯ. ಇದು ಎಲ್ಲ ಕಾರಣ ವೈದ್ಯರಿಂದಾನೇ ಆಗ್ತಿರೋದು. ಹೌದು, ಬಾಪೂಜಿ ನಗರದ ನಿವಾಸಿ 24 ವರ್ಷದ ವಿನಯ್ ಕುಮಾರ್ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಂಚದ ಮೇಲಿಂದ ಬಿದ್ದಿದ್ದು, ಕೂಡಲೇ ವಿನಯ್ನನ್ನ ಕುಟುಂಬಸ್ಥರು ಸ್ಥಳೀಯರು ಸೇರಿ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ಹೋಗಿ 1 ಗಂಟೆಯಾದರೂ ಚಿಕಿತ್ಸೆ ನೀಡಿರಲಿಲ್ವಂತೆ. ಚಿಕಿತ್ಸೆ ಸಿಗದೆ ಯುವಕ ವಿನಯ್ ಮೃತಪಟ್ಟಿದ್ದಾನೆ. ಇತ್ತ ವೈದ್ಯರ ನಿರ್ಲಕ್ಷ್ಯದಿಂದಾಗಿಯೇ ವಿನಯ್ ಸಾವನ್ನಪ್ಪಿರುವುದು ಎಂದು ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಇದೇ ವೇಳೆ ಕೆಲ ಕಾಲ ಆಸ್ಪತ್ರೆಯ ಮುಂಭಾಗ ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.